ನಮಸ್ಕಾರ ಸ್ನೇಹಿತರೆ, ಮೂವೀಸ್ ರೆಸಿಪೀಸ್ ಆ್ಯಂಡ್ ಲಾಗ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ. ದಿನ ನಾನು ಹಳ್ಳಿಯಲ್ಲಿ ಮಾಡೋಂಥದ್ದು ಅವರೆಕಾಳು ಹುಳಿ ಮಾಡ್ತಾಯಿದ್ದೀನಿ. ಮುದ್ದೆಗೆ ತುಂಬ ಚೆನ್ನಾಗಿರುತ್ತೆ ಕಾಂಬಿನೇಷನ್ನು. ಬನ್ನಿ ಯಾವ ರೀತಿ ಮಾಡೋದು, ಏನು ಪದಾರ್ಥ ಬೇಕೋ ಹೇಳ್ತೀನಿ. ಇಲ್ಲಿ ಒಂದು 150 ಗ್ರಾಮಷ್ಟು ಅವರೆಕಾಳನ್ನ ನೆನೆಸ್ಕೊಂಡಿದ್ದೀನಿ, 4 ಅವರ್ ನೆನೆಸಿದ್ದೀನಿ. ನಂತರ ಆಲೂಗಡ್ಡೆ ಬದನೆಕಾಯಿ ಕುಯ್ಕೊಂಡಿದ್ದೀನಿ, ಒಂದು 3 ಬದನೆಕಾಯಿ, ಒಂದು ಆಲೂಗಡ್ಡೆ. ನಂತರ 2 ಈರುಳ್ಳಿ, 2 ಟೊಮೊಟ, ಮತ್ತು ಕರಿಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಹುಣಸೆಹಣ್ಣು ಒಂದು ಹೆಬ್ಬೆಟ್ಟು ದಪ್ಪ, ಮತ್ತು ಒಂದು ಗಡ್ಡೆ ಬೆಳ್ಳುಳ್ಳಿ ಸಿಪ್ಪೆ ಸುಲಿದು ಇಟ್ಕೊಂಡಿದ್ದೀನಿ. ಇಲ್ಲೊಂದು ಮಿಕ್ಸಿ ಜಾರ್ ತಗೊಂಡಿದ್ದೀನಿ ಸ್ನೇಹಿತರೆ. ಇದು ನಾನು ನಿಮ್ಗೆ ಹೇಳ್ದಂಗೆ ಹಳ್ಳಿಯಲ್ಲಿ ಮಾಡೋ ಸಾಂಬಾರು ಥರ ಇದು ತುಂಬ ಚೆನ್ನಾಗಿರುತ್ತೆ, ಟೇಸ್ಟ್ ಕೂಡ ಇರುತ್ತೆ. ಒಂದು ಮಿಕ್ಸಿ ಜಾರ್ಗೆ ಒಂದು ಸ್ವಲ್ಪ ಕಾಯಿ ತುರಿ ಹಾಕ್ಕೊಂಡಿದ್ದೀನಿ, ಒಂದು ಅರ್ಧ ಕಪ್ ಕಾಯಿ ತುರಿ ಅಂತ ಅಂದ್ಕೊಳ್ಳಿ. ನಂತರ ಈರುಳ್ಳಿಲಿ ಅರ್ಧ ಈರುಳ್ಳಿ ಹಾಕ್ಕೊಂಡಿದ್ದೀನಿ. ನಾನು ಕಟ್ ಮಾಡ್ಕೊಂಡಿದ್ರಲ್ಲ ಅರ್ಧ ಈರುಳ್ಳಿ ಹಾಕ್ಕೊಂಡಿದ್ದೀನಿ, ಅರ್ಧ ಒಗ್ಗರಣೆಗೆ ಇಟ್ಕೊಂಡಿದ್ದೀನಿ. ಮತ್ತು 2 ಟೊಮೊಟೊ ಹಾಕ್ಕೊಂಡಿದ್ದೀನಿ, ಹುಣ್ಸೆಹಣ್ಣು ಹಾಕ್ಕೊಂಡಿದ್ದೀನಿ. ಇದಕ್ಕೆ ಮೇಯ್ನ್ ಏನಪ್ಪ ಅಂದರೆ ಹುಣ್ಸೆಹಣ್ಣು ಹಾಕಬೇಕು. ಇದು ಅವರೆಕಾಳು ಉಳಿದರೆ ಹುಣ್ಸೆಹಣ್ಣೆ ಮುಖ್ಯ. ಮತ್ತು ಅದನ್ನು ಸುಲ್ಕೊಂಡಿರೋ ಅರ್ಧ ಬೆಳ್ಳುಳ್ಳಿ ಇಲ್ಲಿ ಹಾಕ್ಕೊಂಡಿದ್ದೀನಿ, ಅರ್ಧ ಒಗ್ಗರಣೆಗೆ ಇಟ್ಕೊಂಡಿದ್ದೀನಿ. ನಂತರ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದೀನಿ, ಮತ್ತು 1 ಟೇಬಲ್ ಸ್ಪೂನ್ ಜೀರಿಗೆ ಹಾಕ್ಕೊಂಡಿದ್ದೀನಿ. ಪ್ರತಿಯೊಂದು ಪದಾರ್ಥನೂ ನಾನು ನಿಮ್ಗೆ ಏನೇನು ಹಾಕಬೇಕು ಅಂತ ಹೇಳ್ತಿದ್ದೀನಿ. ಇಲ್ಲಿ ಬೇಳೆ ಸಾಂಬಾರು ಪುಡಿನ 2ರಿಂದ 2.5 ಟೇಬಲ್ ಸ್ಪೂನ್ ಬೇಳೆ ಸಾಂಬಾರು ಪುಡಿ ಹಾಕ್ಕೊತಾ ಇದ್ದೀನಿ. ನಾವು ಮಾಮೂಲಿ ಬೇಳೆ ಸಾಂಬಾರು ಯೂಸ್ ಮಾಡಿದ್ವಲ್ಲ, ಆ ಬೇಳೆ ಸಾರು ಪುಡಿ ಯಾವ್ದು ಬೇಕಾದ್ರೂ ನೀವು ಬೇಳೆ ಸಾರು ಪುಡಿ ಹಾಕ್ಕೋಬೋದು. ಇದನ್ನು ಒಂಚೂರು ನೀರು ಹಾಕ್ಕೊಂಡು ನುಣ್ಣಗೆ ಪೇಸ್ಟ್ ಮಾಡ್ಕೊಂಬಂದಿದ್ದೀನಿ ನೋಡಿ ಇವಾಗ. ನಂತರ ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ. ಇದಕ್ಕೆ 2 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊತಾ ಇದ್ದೀನಿ ಒಗ್ಗರಣೆಗೋಸ್ಕರ. ಈ ಎಣ್ಣೆ ಕಾಯ್ದ್ಮೇಲೆ ಸಾಸಿವೆ ಹಾಕೋಣ. ನೋಡಿ ಸಾಸಿವೆ ಹಾಕಿದ್ದೀನಿ. ಸಾಸಿವೆ ಚಿಟಪಟ ಅನ್ನೋ ಸಿಡಿ ಅಷ್ಟೊತ್ತಿಗೆ ಈರುಳ್ಳಿ ಅರ್ಧ ಎತ್ತಿಟ್ಕೊಂಡಿದ್ದೆ, ಅರ್ಧ ಈರುಳ್ಳಿ ಮತ್ತು ಕರಿಬೇವಿನ ಸೊಪ್ಪು ಕೂಡ, ಮತ್ತು ಒಂದು ಸ್ವಲ್ಪ ಬೆಳ್ಳುಳ್ಳಿನೂ ಎತ್ತಿಟ್ಕೊಂಡಿದ್ದೆ ಅದರಲ್ಲೇ, ಅದನ್ನು ಒಗ್ಗರಣೆಗೆ ಹಾಕೋತಾ ಇದ್ದೀನಿ. ತುಂಬ ಈಸಿಯಾಗಿ ಮಾಡ್ಕೊಬೋದು ಈ ಸಾಂಬಾರು. ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಈ ಮಳೆಗಾಲದಲ್ಲಿ ಅವರೆಕಾಳು, ಹುಳ್ಳಿಕಾಳು, ಅಲಸಂದೆ ಕಾಳು ಇದೆಲ್ಲ ತುಂಬ ಯೂಸ್ ಮಾಡಿದ್ರೆ ಒಳ್ಳೆಯದು. ಅದರಿಂದ ಅವರೆಕಾಳು ಇತ್ತು, ಅಮ್ಮ ತಂದುಕೊಟ್ಟಿದ್ರು ಸ್ವಲ್ಪ ಅವರೆಕಾಳು, ಅದನ್ನೇ ಹಾಕ್ಕೊಂಡು ನಾನು ಇವತ್ತು ಸಾಂಬಾರು ಮಾಡಿದ್ದೀನಿ. ನಾನು ನಿಮ್ಗೆ ಹೇಳ್ದಂಗೆ ಈ ಸಾಂಬಾರು ನಿಜವಾಗ್ಲೂ ದೇವಸ್ಥಾನಗಳಲ್ಲಿ ಪರ ಅಂತ ಮಾಡ್ತಾರೆ ನೋಡಿ, ಅಲ್ಲೂ ಇದೇ ಸಾಂಬಾರನ್ನೇ ಮಾಡ್ತಾರೆ, ತುಂಬಾ ಚೆನ್ನಾಗಿರುತ್ತೆ. ಈ ಸಾಂಬಾರು ಮಾಡಿದ್ರೆ ನಿಜವಾಗ್ಲೂ ಹಳ್ಳಿ ವಾತಾವರಣ ಮತ್ತು ನಮ್ಮದು ಬಾಲ್ಯ ನೆನಪಾಗುತ್ತೆ. ನಮ್ಮ ಮನೆಗಳಲ್ಲೆಲ್ಲ ಈ ಅವರೆಕಾಳು ಸಾರೇ ಅವಾಗೆಲ್ಲ ಜಾಸ್ತಿ ಮಾಡ್ತಾಯಿದ್ದಿದ್ದು, ಅವಾಗ ನೆನಪಾಗುತ್ತೆ. ತುಂಬ ಚೆನ್ನಾಗಿರುತ್ತೆ, ತುಂಬ ಟೇಸ್ಟಾಗಿ ಕೂಡ ಇರುತ್ತೆ. ನೋಡಿ ಇವಾಗ ಆಲೂಗಡ್ಡೆ ಬದನೆಕಾಯಿ ನೀರಿಗೆ ಹಾಕ್ಕೊಂಡಿದ್ನಲ್ಲ ಕಟ್ ಮಾಡಿಕೊಂಡು, ಅದನ್ನು ತೊಳೆದು ಇಟ್ಕೊಂಡಿದ್ದೆ ಆಲ್ರೆಡಿ, ಅದನ್ನು ಹಾಕ್ಕೊತಾ ಇದ್ದೀನಿ. ಒಂದು 1/4 kg ಆಲೂಗಡ್ಡೆ, 1/4 kg ಬದನೆಕಾಯಿ ಅಂತ ಅಂದ್ಕೊಳ್ಳಿ ಸ್ನೇಹಿತರೆ, ಸಾಕಾಗುತ್ತೆ. ಇದಕ್ಕೆ ಆಲೂಗಡ್ಡೆ ಬದನೆಕಾಯಿ ಹಾಕಿದ್ರೇ ಕಾಂಬಿನೇಷನ್ ತುಂಬಾ ಚೆನ್ನಾಗಿರುತ್ತೆ. ನಂತರ ತೊಳ್ಕೊಂಡಿರೋದು ಅವರೆಕಾಳನ್ನ ನೆನೆಸ್ಕೊಂಡಿದ್ನಲ್ಲ ಒಂದು 4 ಅವರ್, ಅದನ್ನು ತೊಳ್ಕೊಂಡು ಹಾಕ್ಕೊತಾ ಇದ್ದೀನಿ. ಆಲ್ರೆಡಿ ತೊಳೆದಿಟ್ಕೊಂಡಿದ್ದೆ ನಾನು, ಹಾಕ್ಕೊತಾ ಇದ್ದೀನಿ. ನಾನು ನಿಮ್ಗೆ ಹೇಳ್ದಂಗೆ ಈ ಸಾಂಬಾರು ದೇವಸ್ಥಾನಗಳಲ್ಲಿ ಇವಾಗಲೂ ಹಳ್ಳಿಗಳ ಕಡೆ ನೀವು ನೋಡಬೇಕು, ಪರ ಅಂತ ಮಾಡಿದಾಗ ಈ ಸಾಂಬಾರೇ ಮಾಡೋದು. ಏನು ಟೇಸ್ಟ್ ಆಗುತ್ತೆ ಅಂತ ಅಂದ್ಬಿಡಿ, ನಿಜವಲ್ಲ ಸಾಂಬಾರು ಇದು ಹಳ್ಳಿಗಳಲ್ಲಿ ಈಗಲೂ ಮಾಡ್ತಾರೆ ಸ್ನೇಹಿತರೆ. ಬೆಂಗಳೂರು ಸ್ವಲ್ಪ ಕಮ್ಮಿ ಆಗ್ಬಿಟ್ಟಿದೆ ಅವರೆಕಾಳೆಲ್ಲ. ನಾನು ಅಂದರೆ ಊರಿಂದ ತಂದು ಮಾಡೋರು ಇದ್ದಾರೆ, ಬಟ್ ಇದನ್ನು ಮಾಡಿದ್ರೆ ನಂಗೆ ನಿಜವಾಗ್ಲೂ ಹಳ್ಳಿನೇ ನೆನಪಾಗುತ್ತೆ. ನಾನು ನಿಮ್ಗೆ ಹೇಳ್ದಂಗೆ ಇದಕ್ಕೆ ಅನ್ನನೇ ಬೇಡ ಸ್ನೇಹಿತರೆ, ಮುದ್ದೆ ಸೂಪರ್ ಕಾಂಬಿನೇಷನ್ ಇದು. ಎಲ್ಲರೂ ಮಾಡ್ತೀರಾ, ಬಟ್ ನಾನು ಮಾಡೋ ರೀತಿ ತೋರಿಸಿದ್ದೀನಿ. ಅಕಸ್ಮಾತ್ ಕೆಲವ್ರಿಗೆ ಅವರೆಕಾಳು ಇದ್ದರೆ ಏನು ಮಾಡ್ಬೇಕಂತ ಗೊತ್ತಾಗಲ್ಲ ಅಂದರೆ ಈ ಥರ ಸಾಂಬಾರು ಮಾಡ್ಕೊಳ್ಳಿ. ಇವಾಗ ನಂತರ ಹುರ್ಕೊಂಡು ಇದಕ್ಕೆ ಒಂದು ಸರಿ 1/4 ಚಿಟಿಕೆ ಅರಿಶಿನ ಪುಡಿ ಹಾಕ್ಕೊಂಡು, 1/4 ಟೇಬಲ್ ಸ್ಪೂನ್ ಅರಿಶಿನ ಪುಡಿ ಹಾಕ್ಕೊಂಡು ಹುರ್ಕೊಂಡಿದ್ದೀನಿ ಅದನ್ನೆಲ್ಲ. ನಂತರ ಇದು ರುಬ್ಬಿದ ಖಾರನೂ ಇದಕ್ಕೆ ಹಾಕ್ಕೊತಾ ಇದ್ದೀನಿ. ರುಬ್ಬಿದ ಖಾರ ಇದಕ್ಕೆ ಹಾಕಿ ಸ್ವಲ್ಪ ಮಿಕ್ಸ್ ಮಾಡೋಣ. ಮಿಕ್ಸ್ ಮಾಡಿಬಿಟ್ಟು ನಿಮ್ಗೆ ಎಷ್ಟು ನೀರು ಬೇಕೋ ತಿಕ್ನೆಸ್ಗೆ ಮುದ್ದೆಗೆ ನೋಡ್ಕೊಂಡು ನೀರು ಹಾಕ್ಕೊಳ್ಳಿ. ನಾವು ಬರೀ ಮುದ್ದೆನೇ ಮಾಡಿದ್ವಿ ಸ್ನೇಹಿತರೆ, ಅನ್ನ ಮಾಡಲೇ ಇಲ್ಲ ನಾವು, ಮುದ್ದೆನೇ ಮಾಡಿದ್ವಿ. ಮುದ್ದೆನೇ ಸೂಪರಾಗಿತ್ತು ಕಾಂಬಿನೇಷನ್ ಇದು. ನಂತರ ನೋಡಿ ಎಷ್ಟು ಬೇಕೋ ಅಷ್ಟು ತಿಕ್ನೆಸ್ ನೋಡ್ಕೊಂಡು ನೀರು ಹಾಕ್ಕೊಂಡು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ. ದಯವಿಟ್ಟು ವಿಡಿಯೋಸ್ ನೋಡಿ ಸ್ನೇಹಿತರೆ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊತೀನಿ. ವಿಡಿಯೋ ತಮ್ಗೆ ಏನಾದ್ರು ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ ಸಾಕಷ್ಟೇನೆ. ನಾನು ನಿಮ್ಮ ಪ್ರತಿ ವಿಡಿಯೋದಲ್ಲೂ ಕೇಳ್ಕೊತಾ ಇದ್ದೀನಿ, ಆದಷ್ಟು ಪ್ಲೀಸ್ ಸಪೋರ್ಟ್ ಮಾಡಿ. ನೋಡಿ ಇವಾಗ ಟೇಸ್ಟಿಗೆ ಅಂದರೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಕಲಿಸ್ಕೊಳ್ಳೋಣ. ಸಾಕು ಇಷ್ಟು. ನಿಮ್ಗೆ ಇನ್ನೂ ಗಟ್ಟಿ ಬೇಕಂದ್ರೆ ಸ್ವಲ್ಪ ನೀರು ಕಮ್ಮಿ ಮಾಡ್ಕೊಳ್ಳಿ. ನನಗೆ ಇಷ್ಟು ಬೇಕಾಗುತ್ತೆ ಸಾಂಬಾರು, ಅದರಿಂದ ನಾನು ಇಷ್ಟು ನೀರು ಹಾಕಿ ಕುಕ್ಕರ್ಲಿ ಕ್ಲೋಸ್ ಮಾಡಿ 2 ವಿಸಲ್ ಕೂಗ್ಸೋಣ ಸಾಕು. 2 ವಿಸಲ್ಗೆ ಅವರೆಕಾಳು ಬೆಂದ್ಕೊಬಿಡುತ್ತೆ, ಸಾಕಾಗುತ್ತೆ. 3 ಕೂಗಿಸ್ಬೇಡಿ, ಫುಲ್ಲೆಲ್ಲ ಮೊಸರಾಗ್ಬಿಡುತ್ತೆ. 3 ಕೂಗಿಸ್ಬಿಟ್ರೆ ನೀವು 2 ಸಾಕು. 2 ವಿಸಲ್ ಆಗಿದೆ. ಕುಕ್ಕರ್ ಆರಿದ್ಮೇಲೆ ನಾನು ಇವಾಗ ತೆಗಿತಾ ಇದ್ದೀನಿ. ನೋಡಿ ನಿಮಗೆ ಗೊತ್ತಾಗುತ್ತೆ ಸಾಂಬಾರು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ, ಎಷ್ಟು ಎಮ್ಮೆ ಆಗಿದೆ ಅಂತ ಹೇಳ್ಬಿಟ್ಟು. ನೋಡಿದ್ರಲ್ಲ ಸಾಂಬಾರು ಎಷ್ಟು ಚೆನ್ನಾಗಾಗಿದೆ ಅಂತ, ನೀವೇ ನೋಡಿ. ನೋಡ್ತಿದ್ರೇ ಬಾಯಲ್ಲಿ ನೀರು ಬರುತ್ತೆ ಸ್ನೇಹಿತರೆ, ನಿಜವಾಗ್ಲೂ. ಆ ಹುಣ್ಸೆಹಣ್ಣು ಹುಳಿನೇ ಇದಕ್ಕೆ ಸೂಪರ್ ಕಾಂಬಿನೇಷನ್. ನೋಡಿ ನಾವು ಮುದ್ದೆ ಮಾಡಿದ್ವಿ, ಮುದ್ದೆಗೆ ಸ್ವಲ್ಪ ಅನ್ನ ಮಿಕ್ಕಿತ್ತು ಸ್ನೇಹಿತರೆ, ನಾವು ಅನ್ನ ವೇಸ್ಟ್ ಮಾಡಲ್ಲ, ಆ ಅನ್ನನೇ ಹಾಕಿ ಮುದ್ದೆ ಮಾಡಿದ್ದೆ ನಾನು. ಸೂಪರಾಗಿತ್ತು. ನನ್ನ ಮಗ ತುಂಬ ಚೆನ್ನಾಗಿದೆ ಸಾಂಬಾರು ಅಂತ ತಿಂದ. ಈ ವಿಡಿಯೋ ತಮ್ಗೆ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಈ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.